ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಶೋಧ ಸದ್ಯ ಕ್ಲೈಮ್ಯಾಕ್ಸ್ಗೆ ಬಂದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ದೂರುದಾರ ತೋರಿಸಿದಂತ ಜಾಗಗಳ ಪೈಕಿ ಇನ್ನೊಂದೇ ಸ್ಥಳದಲ್ಲಿ ಶೋಧ ಕಾರ್ಯ ಬಾಕಿ ಉಳಿದಿರುವಂತದ್ದು. ಹೀಗಿರುವಾಗ ದೂರುದಾರ ಕೋರ್ಟ್ಗೆ ತಂದು ಕೊಟ್ಟಿದ್ದಂತ ತಲೆಬುರುಡೆ ವಿಚಾರವಾಗಿ ದೊಡ್ಡ ತಿರುವು ಸಿಕ್ಕಿದೆ. ಅದು ಹೆಂಗಸಿನ ತಲೆಬುರುಡೆ ಅಲ್ಲ, ಗಂಡಸಿನ ತಲೆಬುರುಡೆ ಅನ್ನೋದು ತಿಳಿದು ಬಂದಿದೆ. ದೂರುದಾರ ಕೊಟ್ಟಿದ್ದು ಹೆಂಗಸಿನ ತಲೆಬುರುಡೆಯಲ್ಲ, ಗಂಡಸಿನ ತಲೆಬುರುಡೆ. ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ನಡುವೆಯೇ ಮತ್ತೊಂದು ಟ್ವಿಸ್ಟ್. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ. ಈಗಾಗಲೇ ದೂರುದಾರ ಗುರುತಿಸಿದ 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ ಹಾಗೂ ಮೊದಲೇ ಗುರುತಿಸದೇ ಇದ್ದ ಮತ್ತೊಂದು ಪಾಯಿಂಟ್ ಸೇರಿ ಒಟ್ಟು 13 ಕಡೆ ಶೋಧ ನಡೆಸಲಾಗಿದೆ. ಈ ಪೈಕಿ 6ನೇ ಪಾಯಿಂಟ್ ಮತ್ತು ಹೊಸ ಪಾಯಿಂಟ್ ಸೇರಿ ಒಟ್ಟು 2 ಅಸ್ಥಿಪಂಜರ ಸಿಕ್ಕಿದೆ. ಇದೀಗ 13ನೇ ಪಾಯಿಂಟ್ ಶೋಧ ಕಾರ್ಯ ನಡೆಯುತ್ತೆ. ಆದ್ರೆ ವಿಚಾರ ಅದಲ್ಲ. ಈ ಮಾಸ್ಕ್ ಧಾರಿ ದೂರುದಾರ ಕೋರ್ಟಿಗೆ ತಂದುಕೊಟ್ಟಿದ್ದ ತಲೆಬುರುಡೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಿಷಯ ಅಂದ್ರೆ, ಈ ದೂರುದಾರ ಜುಲೈ 11ರಂದು ಬೆಳ್ತಂಗಡಿ ಕೋರ್ಟಿಗೆ ಹಾಜರಾಗಿ ತಲೆಬುರುಡೆ ಒಪ್ಪಿಸಿದ್ದ. ನೀವೇ ನೋಡ್ತಾ ಇದ್ದೀರಿ, ಇದೇ ತಲೆಬುರುಡೆಯನ್ನ ಕೋರ್ಟಿಗೆ ಒಪ್ಪಿಸಿ ತನ್ನ ಹೇಳಿಕೆ ದಾಖಲಿಸಿದ್ದ. ಪ್ರಕರಣ ಗಂಭೀರ ಸ್ವರೂಪಕ್ಕೆ ತಿರುಗಿದ್ರಿಂದ ಸರ್ಕಾರವು ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಆದೇಶಿಸಿತ್ತು. ಎಸ್ಐಟಿ ಅಧಿಕಾರಿಗಳು ಈ ದೂರುದಾರ ಕೊಟ್ಟಿದ್ದ ಬುರುಡೆಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ಇದೀಗ ಇದೇ ತಲೆಬುರುಡೆ ವಿಚಾರವಾಗಿ ಸ್ಫೋಟಕ ಸಂಗತಿಯೊಂದು ಹೊರಬಿದ್ದಿದೆ. ವಿಷಯ ಅಂದ್ರೆ, ದೂರುದಾರ ಹೆಂಗಸಿನ ತಲೆಬುರುಡೆ ಎಂದು ಪೊಲೀಸರಿಗೆ ಕೊಟ್ಟಿದ್ದ. ಎಫ್ಎಸ್ಎಲ್ ಅಂದ್ರೆ ವಿಧಿವಿಜ್ಞಾನ ತಜ್ಞರು ತಲೆಬುರುಡೆಯನ್ನ ಪರೀಕ್ಷೆ ಮಾಡಿದ್ರು. TV9ಗೆ ಎಫ್ಎಸ್ಎಲ್ ಮೂಲಗಳಿಂದ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಅದೇನಂದ್ರೆ, ಯಾವ ಬುರುಡೆಯನ್ನ ಹೆಂಗಸಿನ ತಲೆಬುರುಡೆ ಅಂತ ದೂರುದಾರ ಕೊಟ್ಟಿದ್ನೋ ಆ ಬುರುಡೆ ಹೆಂಗಸಿನ ತಲೆಬುರುಡೆಯಲ್ಲ, ಗಂಡಸಿನ ತಲೆಬುರುಡೆ ಅನ್ನೋ ಮಾಹಿತಿ TV9ಗೆ ಸಿಕ್ಕಿದೆ. 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಎಂದು ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಸತ್ಯಾಸತ್ಯತೆಯನ್ನ ತಿಳಿಯಲು ಬೆಂಗಳೂರಿಗೆ ಬುರುಡೆಯನ್ನ ರವಾನಿಸಲಾಗಿದೆ. ಅಂದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ತಲೆಬುರುಡೆಯನ್ನ ಎಫ್ಎಸ್ಎಲ್ ತಂಡ ಕಳುಹಿಸಿದೆ. ಇದೊಂದು ಕಡೆ ಆದ್ರೆ, ಇವತ್ತು ದೂರುದಾರ ತೋರಿಸಿದ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಲಿದೆ. ಈ ಶೋಧ ಕಾರ್ಯಕ್ಕೂ ಮುನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಡಿಐಜಿ ಅನುಚೇತ್, ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, ಎಸಿ ಸ್ಟೆಲ್ಲಾ ವರ್ಗೀಸ್ ಸೇರಿ ಹಲವು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ರು. ತನಿಖೆಯ ಕುರಿತು ಸಂಪೂರ್ಣ ಮಾಹಿತಿ ಪಡೆದ್ರು. ಎಸ್ಐಟಿ ಅಧಿಕಾರಿಗಳ ಸಭೆಗೆ ದೂರುದಾರ ಮತ್ತು ವಕೀಲರಿಗೆ ಅವಕಾಶ ಇರಲಿಲ್ಲ. 13ನೇ ಪಾಯಿಂಟ್ ಶೋಧದ ಬಳಿಕ ಮುಂದೇನು? ಹೊಸ ದೂರುದಾರ ಜಯಂತ್ ದೂರಿನ ತನಿಖೆ ಆರಂಭ ಆಗುತ್ತಾ? ಇಂದು 13ನೇ ಪಾಯಿಂಟ್ ಶೋಧ ಮುಗಿದ್ರೆ ಎಲ್ಲ ಪಾಯಿಂಟ್ಗಳ ಶೋಧ ಅಂತ್ಯವಾಗುತ್ತೆ. ಇದಾದ ಬಳಿಕ ಮುಂದೇನು ಅನ್ನೋ ಪ್ರಶ್ನೆಯೂ ಇದೆ. ಯಾಕಂದ್ರೆ ಸಾಮಾಜಿಕ ಹೋರಾಟಗಾರ ಜಯಂತ್ ಸಹ ಧರ್ಮಸ್ಥಳದಲ್ಲಿ 15 ವರ್ಷದ ಬಾಲಕಿಯ ಶವ ಹೂತು ಹಾಕಿದ್ದಾರೆ ಎಂದು ದೂರು ನೀಡಿದ್ದು, ಈ ಪ್ರಕರಣವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಹೀಗಾಗಿ ಇಂದು 13ನೇ ಪಾಯಿಂಟ್ ಬಳಿಕ ಜಯಂತ್ ತೋರಿಸುವ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಅಶೋಕ್ ಜೊತೆ ಪೃಥ್ವಿರಾಜ್, TV9 ಧರ್ಮಸ್ಥಳ.